ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಪಿಎಸ್ಸಿ ಇಂದ ಮತ್ತೆ ಕೆ ಇಂದ ಯಾವಾಗ ನೋಟಿಫಿಕೇಶನ್ ಆಗ್ಬೋದು, ಹಾಗೆ ಯಾವ ನೋಟಿಫಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗತ್ತೆ, ಎಷ್ಟು ನೋಟಿಫಿಕೇಶನ್ ಆಗ್ಬೋದು, ಯಾವ್ದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಲ್ರೆಡಿ ಆಗಿದೆ, ಹಾಗೆ ರೀಸೆಂಟ್ ಆಗಿ ನಡೆದಂತ KE 708 HK ಮತ್ತು ನಾನ್ HK ಅಲ್ಲಿ FDA ಪೋಸ್ಟ್ ಅಲ್ಲಿ FDA ಅಂಡ್ STA ಪೋಸ್ಟ್ ಅಲ್ಲಿ ಕ್ವಶನ್ ಪೇಪರ್ ನಾವು ಅನಲೈಸ್ ಮಾಡಿ ನೋಡಿದಾಗ ಯಾವ ಸಬ್ಜೆಕ್ಟ್ ಗೆ ಜಾಸ್ತಿ ಫೋಕಸ್ ಮಾಡಬೇಕು, ಹಾಗೆ ನ್ಯೂ ಟ್ರೆಂಡ್ ಪ್ಯಾಟರ್ನ್ ಯಾವ ತರ ಬಂದಿದೆ, ಹಾಗೆ ಅದ್ರ ಲೆವೆಲ್ ಮ್ಯಾಚ್ ಆಗ್ಲಿಕ್ಕೆ ನಮ್ಮ ಪ್ರಿಪರೇಷನ್ ಯಾವ ತರ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಅನ್ನೋದು ನೋಡೋಣ. ಓಕೆ, ಬಿಗಿನಿಂಗ್ ಆಗಿ ಮಾರ್ಚ್ 2026 ನೋಟಿಫಿಕೇಶನ್ ಎಕ್ಸ್ಪೆಕ್ಟೇಷನ್ ಇದೆ. ಏನಕ್ಕಂದ್ರೆ ಮೊನ್ನೆ ಮಾನ್ಯ ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಕೆದವರಿಗೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಕೋರ್ಟ್ ಇಂದ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಎಲ್ಲ ಅಫಿಡವಿಟ್ ಸಲ್ಲಿಸಿ ಪರ್ಮಿಷನ್ ತಗೊಂಡು ಬಂದಾದ್ಮೇಲೆ ರೋಸ್ಟರ್ ಅನ್ನ ಬೇಗ ಮುಗಿಸ್ಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ನ ರಿಕ್ರೂಟ್ಮೆಂಟ್ ಅನ್ನ ಬೇಗ ಸ್ಟಾರ್ಟ್ ಮಾಡಿ ಅಂತ ಒಂದು ಗೈಡೆನ್ಸ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಒಂದು ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಆ ಬೆಳವಣಿಗೆ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕೂಡ ಈಗ ಆಲ್ರೆಡಿ ಆಗಿದ ಆರ್ಥಿಕ ಇಲಾಖೆ ಅನುಮೋದನೆ ಆಲ್ರೆಡಿ ಆಗಿದೆ ಅಲ್ವಾ, ಅದು ಕೂಡ KPSC ಮತ್ತೆ KE ಇಂದ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮಾರ್ಚ್ ಇಂದ ಫೆಬ್ 12 ಅಲ್ಲಿ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ಅದಕ್ಕೆ ನಿಮ್ ಪ್ರಿಪರೇಷನ್ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಇನ್ನೂ ಜಾಸ್ತಿ ಪ್ರಿಪರೇಷನ್ ಮಾಡಿ. ಮೊದಲನೇದಾಗಿ ನಾವು ನೋಡೋಣ ಯಾವ್ದಾವ್ದು ನೋಟಿಫಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು. ಒಂದು GPSR ಮತ್ತು HSTR. ಓಕೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅನ್ನೋದು, ಹಾಗೆ ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ. ಯಾರ್ಯಾರು TET ಮತ್ತೆ CET ಅನ್ನ ಕ್ವಾಲಿಫೈ ಆಗಿ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀರಲ್ವಾ, ಫಾರ್ ದೆಮ್ ಇಟ್ ಇಸ್ ಎ ಗೋಲ್ಡನ್ ಅಪರ್ಚುನಿಟಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ನೋಟಿಫಿಕೇಶನ್ ಒಂದು ಆದ ನಂತರ ಮೊದಲೇ ಆಗೋ ನೋಟಿಫಿಕೇಶನ್ ಶಿಕ್ಷಕರ ನೇಮಕಾತಿ. ಓಕೆನಾ, ಯಾವುದೇ ಕಾರಣಕ್ಕೂ ನಿಮ್ ಪ್ರಿಪರೇಷನ್ ನ ನಿಲ್ಲಿಸಬೇಡಿ. ಸ್ಲೋ ಅಲ್ಲಿದ್ರೆ ಇವಾಗ ಇನ್ನು ಜಾಸ್ತಿ ಮಾಡಿ ಪ್ರಿಪರೇಷನ್ ನ. 100% ಇದು ನೋಟಿಫಿಕೇಶನ್ ಆಗೇ ಆಗತ್ತೆ ಶಿಕ್ಷಕರ ನೇಮಕಾತಿ. ಓಕೆ, ನೆಕ್ಸ್ಟ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೂಡ ಆಗತ್ತೆ. ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ ಕೂಡ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಇದಕ್ಕೆ. ಓಕೆನಾ, ಹಾಗೆ PU ಉಪನ್ಯಾಸಕರ ನೇಮಕಾತಿ ಕೂಡ ಹಾಗೆ ನಾನು ಹೇಳಿದ್ದಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಆಲ್ರೆಡಿ ಮಾನ್ಯ ಸಚಿವರು KE ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಕೂಡ PU ಉಪನ್ಯಾಸಕರ ನೇಮಕಾತಿ ಕೂಡ ಸ್ಪೀಡ್ ಅಪ್ ತಗೊಳುತ್ತೆ ಪ್ರೊಸೆಸ್. ಶಿಕ್ಷಕರ ಯಾರ್ಯಾರು PhD ಮುಗಿಸ್ಬಿಟ್ಟು ನೆಟ್ ಸೆಟ್ JRF ಕ್ಲಿಯರ್ ಮಾಡ್ಬಿಟ್ಟು, ಹಾಗೆ CET TET ಕ್ಲಿಯರ್ ಮಾಡ್ಬಿಟ್ಟು, ಯಾರು ಟೀಚರ್ ರಿಕ್ರೂಟ್ಮೆಂಟ್ ಗೆ ವೇಟ್ ಮಾಡ್ತಿದ್ದೀರಲ್ಲ, ಡಿಗ್ರಿ ಲೆವೆಲ್ ಇರ್ಬೋದು ಅಥವಾ ಸ್ಕೂಲ್ ಪ್ರೈಮರಿ ಲೆವೆಲ್ ಇರ್ಬೋದು, ಅವರಿಗೆ ದಿಸ್ ಇಯರ್ ಇಸ್ ಎ ಗೋಲ್ಡನ್ ಅಪರ್ಚುನಿಟಿ. ಓಕೆನಾ, ಇಷ್ಟು ಪೋಸ್ಟ್ ಇಷ್ಟು ನೇಮಕಾತಿ ಯಾವ ಇಯರ್ ಅಲ್ಲೂ ಆಗಲ್ಲ, ದಿಸ್ ಇಯರ್ ವಿಲ್ ಬಿ ಆಗತ್ತೆ. ಓಕೆನಾ, ನೆಕ್ಸ್ಟ್ ಇದು ಕೂಡ RDPR ಅಲ್ಲಿ ಗ್ರೇಡ್ 1 ಮತ್ತೆ ಗ್ರೇಡ್ 2. ಓಕೆನಾ, KPSC ಇಂದ ಆಗತ್ತೆ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಮತ್ತು PSC ಮತ್ತೆ PSI ಕೂಡ ಆಗತ್ತೆ. ಹಾಗೂ ಪಶು ವೈದ್ಯಕೀಯ ಇಲಾಖೆ ನೇಮಕಾತಿ ಕೂಡ ಎಕ್ಸ್ಪೆಕ್ಟೆಡ್ ಇರಬಹುದು. ಹಾಗೆ ಅನುದಾನಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಕಾಲೇಜುಗಳಲ್ಲಿ ಬೋಧಕ ಹುದ್ದೆಗಳ ನೇಮಕಾತಿ ಕೂಡ ಆಗತ್ತೆ. ಹಾಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಆಗ್ಬಹುದು ಫ್ರಮ್ KE ಇಂದ. KE ಅಂತ ಗೊತ್ತೇ ಇದೆಯಲ್ವಾ ನಿಮ್ಗೆ, ರೀಸೆಂಟ್ ಆಗಿ ನಮ್ಗೆ ನೋಡಿದಾಗ FDA ಮತ್ತು STA ಚೆನ್ನಾಗಿ ಎಕ್ಸಾಮ್ ನಡೆಸ್ಕೊಟ್ರು, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮತ್ತು ಎಷ್ಟು ಸ್ಪೀಡ್ ಪ್ರೊಸೆಸ್ ಅಲ್ಲಿ. ಸೊ ಅದನ್ನ ಫೈನಲ್ ರಿಸಲ್ಟ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆದಷ್ಟು ಬೇಗ. ಹಾಗೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ FDA ಮತ್ತು STA ಓಕೆ 1000 ಪೋಸ್ಟ್ ಕೂಡ, FDA 1000 STA 1000 ಪೋಸ್ಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ, ಅದಾದ್ಮೇಲೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ ಕೂಡ ಆಗತ್ತೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಬೋಧಕ ಹುದ್ದೆಗಳ ನೇಮಕಾತಿ ಕೂಡ ಆಗತ್ತೆ. ಹಾಗೆ ಸಾರಿಗೆ ಇಲಾಖೆಯಲ್ಲಿ ಕೂಡ ಗ್ರೂಪ್ C ಕೂಡ ಪೋಸ್ಟ್ ಕೂಡ ಆಗತ್ತೆ. ಇದು ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಓಕೆನಾ, ಹಾಗೆ ಸಬ್ ರಿಜಿಸ್ಟ್ರಾರ್ ಮತ್ತೆ SDFA ಕೂಡ ಆಗ್ಬೋದು, ಆಗತ್ತೆ. ಹಾಸ್ಟೆಲ್ ವಾರ್ಡನ್ ಕೂಡ ಇದೆ. ಅದಾದ್ಮೇಲೆ ಅಬಕಾರಿ ಇಲಾಖೆಯಲ್ಲಿ ESI ತುಂಬಾ ಜನ ವೇಟ್ ಮಾಡ್ತಿದಾರಲ್ವಾ, ESI ಪೋಸ್ಟ್ ಗೆ ಅದು ಕೂಡ ಆಗತ್ತೆ. ಹಾಗೆ ಸಹಕಾರಿ ಇಲಾಖೆ ನೇಮಕಾತಿ, ಸಮಾಜ ಕಲ್ಯಾಣ ಇಲಾಖೆ ಕೆಲವು ಹುದ್ದೆಗಳ ನೇಮಕಾತಿ ಕೂಡ ಆಗತ್ತೆ ಅಲ್ವಾ. ಇದು ರೀಸೆಂಟ್ ಆಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಟ್ವೀಟ್ ಕೂಡ ಮಾಡಿದ್ರು, ರೀಸೆಂಟ್ ಆಗಿ 2 days ಬ್ಯಾಕ್ ನೋಡಿರ್ತೀರಾ ಅನ್ಕೊಳ್ತೀನಿ. ಕಂದಾಯ ಇಲಾಖೆಯಲ್ಲಿ ಮತ್ತು ಹಾಗೆ VAR ಕೆಲವು ತುಂಬಾ ಜನ ಮತ್ತು KE ನಡೆಯುವಂತ ಲಾಸ್ಟ್ ಇಯರ್ ಯಾರೇ ಮಿಸ್ ಮಾಡ್ಕೊಂಡಿರೋ 1000 ಪೋಸ್ಟ್ ಅಲ್ಲಿ ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. KE ದಿಂದ ಇದು ಪ್ರೊಸೆಸ್ ಬೇಗ ಮುಗಿಯುತ್ತೆ. ವಿತಿನ್ 6 ಮಂತ್ ಅಲ್ಲಿ ಲಾಸ್ಟ್ ಇಯರ್ ಇದರಲ್ಲಿ ರಿಕ್ರೂಟ್ಮೆಂಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ರಲ್ವಾ, ಸೊ ಈ ಸಲ ಕೂಡ ಅದೇ ಸ್ಪೀಡ್ ಅಲ್ಲೇ ಎಕ್ಸಾಮ್ ಪ್ರೊಸೆಸ್ ಅನ್ನ ಮುಗಿಸ್ತಾರೆ. ಅದಾದ್ಮೇಲೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಟೋಟಲಿ 67 ಹುದ್ದೆಗಳಿದೆ.
ಓಕೆ, ಸಹಾಯಕ ಇಂಜಿನಿಯರಿಂಗ್ ಮತ್ತು 145 ಕಿರಿಯ ಇಂಜಿನಿಯರಿಂಗ್. ಅದಾದ್ಮೇಲೆ ಇದಿಷ್ಟು ನೇಮಕಾತಿಗಳು ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಈ ಇಯರ್ ಅಲ್ಲಿ. ಎಲ್ಲಾ ನೇಮಕಾತಿಗಳು ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಮಾರ್ಚ್ ಇಂದ. ಸೊ ಅದಕ್ಕೆ ನಿಮ್ ಕಂಟಿನ್ಯೂಸ್ ಎಕ್ಸಾಮ್ ಇವಾಗ ನೋಟಿಫಿಕೇಶನ್ ಇರೋದ್ರಿಂದ ಸ್ಟಡಿಯನ್ನ ಕಂಟಿನ್ಯೂ ಮಾಡಿ, ಇನ್ನು ಜಾಸ್ತಿ ಬೂಸ್ಟ್ ಮಾಡಿ. ಓಕೆ, ಅದಾದ್ಮೇಲೆ ನೋಟಿಫಿಕೇಶನ್ ಯಾವ್ದು ಆಗತ್ತಂತ ನೋಡ್ವಿ. ಬಟ್ ಒಂದ್ ಇಲ್ಲಿ ನಾವು ಓವರ್ ವ್ಯೂ ಮಾಡ್ಬೇಕಾಗಿರೋದು ಏನು ಅಂದ್ರೆ, ರೀಸೆಂಟ್ ಆಗಿ ಆಗಿದ್ದ ಎಕ್ಸಾಮ್ ಅಲ್ಲಿ ಕೆ ನಡೆದಂತ ನೋಡಿ, ಇಲ್ಲಿ ಸಿಲೆಬಸ್ ಅನ್ನು ನೋಡಿದಾಗ ಒಂದು ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ಸ್ವಲ್ಪ ಸ್ಲೈಡ್ ಚೇಂಜ್ ಆಗಿದೆ ಅಲ್ವಾ, ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ ಬಂದಿದೆ UPSC ಮತ್ತೆ KS ಲೆವೆಲ್ಗೆ. ಕೆಲವೊಂದು ಕ್ವಶನ್ಸ್ ಅನಾಲಿಟಿಕಲ್ ಇದೆ, ಕೆಲವೊಂದು ಕ್ವಶನ್ಸ್ ಎಲಿಮಿನೇಷನ್ ಮೆಥಡ್ ಥ್ರೂ ನಾವು ಕ್ವಶನ್ ಸಾಲ್ವ್ ಮಾಡಬಹುದು. ಹಾಗೆ ನ್ಯೂ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿ ಅಂತ ತಗೊಂಡಾಗ ನಂಬರ್ ಸಿಸ್ಟಮ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆನಾ, ಹಾಗೆ ಪರ್ಮಿಟೇಷನ್ ಕಾಂಬಿನೇಷನ್ ಕೂಡ ಇಂಟ್ರೊಡ್ಯೂಸ್ ಆಗಿದೆ. ಇದ್ರಲ್ಲಿ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ಯಾವುದೇ ಒಂದು ಎಕ್ಸಾಮ್ ಇರ್ಬೋದು, ಇವನ್ UPSC ಅಲ್ಲಿ ಇರ್ಬೋದು ಅಥವಾ KPSC ಅಲ್ಲಿ ಇರ್ಬೋದು, ಎಕ್ಸಾಮಿನರು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡ್ತಾನೆ. ಯಾವುದೇ ಒಂದು ಹೊಸ ಟಾಪಿಕ್ ಅನ್ನ ಎಕ್ಸಾಮ್ ಇಂಟ್ರೊಡ್ಯೂಸ್ ಮಾಡ್ಬೇಕಿದ್ರೆ, ಆ ನ್ಯೂ ಟಾಪಿಕ್ ನಿಮ್ಗೆ 10-15 ಕ್ವಶನ್ಸ್ ಕೇಳಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡ್ಬೇಕಿದ್ರೆ ದೇ ಆಸ್ಕ್ ಓನ್ಲಿ 1 to 2 ಕ್ವಶನ್ಸ್. ಅಂದ್ರೆ ಸ್ಟೂಡೆಂಟ್ ಈ ಟಾಪಿಕ್ಗೂ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ರೆಡಿ ಆಗಿ ನಾವು ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಬಹುದು, ಹಾಗೆ ಈ ಟಾಪಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ ಇಂಡೈರೆಕ್ಟ್ ಆಗಿ ಸಿಗ್ನಲ್ ಕೊಡ್ತಾನೆ. ಸೊ ಅದಕ್ಕೆ ನಂಬರ್ ಸಿಸ್ಟಮ್ ಅನ್ನೋ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ ಮುಂದೆ ಮೆಂಟಲ್ ಎಬಿಲಿಟಿಯಲ್ಲಿ. ಓಕೆನಾ, KPSC ಮತ್ತೆ KA ಲೆವೆಲ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕೇಳ್ತಾ ಇರ್ಲಿಲ್ಲ, ಬಟ್ ಅಲ್ಲಿ ಇಲ್ಲಿ ಒಂದು ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಅಟ್ ಲೀಸ್ಟ್ 3 to 4 ಕ್ವಶನ್ಸ್ ಬಂದ್ರು ಆಶ್ಚರ್ಯ ಇಲ್ಲ. ಸೊ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಇವಾಗ ಒಂದು ಸೈನ್ಸ್ ಅಂಡ್ ಟೆಕ್ನ, ಓಕೆನಾ, ತುಂಬಾ ಜನ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಅಂಡ್ ಟೆಕ್ನ ಇದ್ರಲ್ಲೇ ತುಂಬಾ ಜನ ವೀಕ್ ಇರ್ತೀರಲ್ವಾ. ಇದಕ್ಕೆ ನೀವೇನ್ ಮಾಡ್ಬೇಕಾಗಿದೆ, ಇವಾಗ ನಮ್ಮ ಮುಂದಿನ ಸ್ಲೈಡ್ಸ್ ಹೇಳ್ತೀನಿ. ಇದೇ ಟಾಪಿಕ್ ಅನ್ನ ಜಾಸ್ತಿ ಫೋಕಸ್ ಮಾಡಿ. ಅದಾದ್ಮೇಲೆ ನೋಡಿದಾಗ ಇಲ್ಲಿ SDA ನೋಡಿದಾಗ ಜನವರಿ 25 ನಡೆದ್ರಲ್ಲಿ ಹಿಸ್ಟ್ರಿ 15 ಕ್ವಶನ್ಸ್ ಇದೆ, FDA ಅಲ್ಲಿ 20 ಇದೆ, ಹಾಗೆ ಹಿಸ್ಟ್ರಿಯಲ್ಲಿ 15 ಇದೆ. ಇಲ್ಲೊಂದಲ್ವಾ, ಇದು ಎಲ್ಲಾ ಹಿಸ್ಟ್ರಿ ಇನ್ಕ್ಲೂಡ್ ಆಗಿದೆ. ಮಾಡರ್ನ್ ಹಿಸ್ಟ್ರಿ ಇರ್ಬೋದು, ಎನಿಸೆಂಟ್ ಟು ಮಿಡಿವಲ್, ಕರ್ನಾಟಕ ಹಿಸ್ಟ್ರಿ ಅಲ್ವಾ. ಸೊ ಎಲ್ಲಾ ಹಿಸ್ಟ್ರಿನೂ ಚೆನ್ನಾಗಿ ಓದ್ಕೊಳ್ಳಿ, TVIQs ನ ಜಾಸ್ತಿ ಸಾಲ್ವ್ ಮಾಡಿ. ಅದಾದ್ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡ್ಬೇಕಾದ್ರೆ ಪೊಲಿಟಿ. ಮೊದಲಿಂದನೂ ಗೊತ್ತು ಎಲ್ಲರಿಗೂ ಫೋಕಸ್ ಮಾಡ್ಬೇಕಾದ್ದು ಪೊಲಿಟಿ ಅಲ್ವಾ. ಇದು ಯಾವ್ದು ನಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ಬಟ್ ರೀಸೆಂಟ್ ಆಗಿ FDA ಮತ್ತು ನಡೆದಲ್ಲಿ ಸ್ವಲ್ಪ ಕ್ವಶನ್ಸ್ ಕಡಿಮೆ ಆಗಿರ್ಬೋದು, ಅದಕ್ಕೆ ಕಟ್ ಆಫ್ ಕಡಿಮೆ ಆಗಿದೆ. ಬಟ್ SDA ದಲ್ಲಿ 13 ಕ್ವಶನ್ಸ್ ಕೇಳಿದ್ದಾರೆ. ಬಟ್ ಡೀಸೆಂಟ್ ಆಗಿ ನಿಮ್ಗೆ ಒಂದು 8 to 10 ಕ್ವಶನ್ಸ್ ಅಂತೂ ಎವರೇಜ್ ಆಗಿ ಬಂದೇ ಬರುತ್ತೆ. ಓಕೆನಾ, ಇಲ್ಲ 5 to 10 ಕ್ವಶನ್ಸ್ ಅಂತೂ ಎವರೇಜ್ ಆಗಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಆಬ್ವಿಯಸ್ಲಿ ಎಲ್ಲರೂ ಅಪ್ಡೇಟ್ ಆಗೇ ಇರ್ತೀರಾ. ಅದಾದ್ಮೇಲೆ ಜನರಲ್ ಸೈನ್ಸ್ ನೋಡಿ 15 ಕ್ವಶನ್ಸ್ ಇದೆ, ಮೆಂಟಲ್ ಎಬಿಲಿಟಿ 9 ಇದೆ ಅಲ್ವಾ. ಇಲ್ಲಿ ನೋಡಿ ಮೆಂಟಲ್ ಎಬಿಲಿಟಿ 15 ಇದೆ, ಇಲ್ಲಿ ಜನರಲ್ ಸೈನ್ಸ್ 13 ಇದೆ, ಹಾಗೆ ಮೆಂಟಲ್ ಎಬಿಲಿಟಿ 13 ಇದೆ ಅಲ್ವಾ. ಜನರಲ್ ಸೈನ್ಸ್ ಐ ಥಿಂಕ್ ಐ ಫಾರ್ಗಾಟ್ ಟು ಮೆನ್ಷನ್ ಹಿಯರ್. ಜನರಲ್ ಸೈನ್ಸ್ ಇಂದ ಐ ಥಿಂಕ್ 8 to 10 ಕ್ವಶನ್ಸ್ ಏನೋ ಬಂದಿರಬೇಕು ಐ ಗೆಸ್. ಓಕೆನಾ, ಇದು ನೋಡಿದಾಗ ನೀವ್ ಏನಾಗುತ್ತೆ ಅಂದ್ರೆ, ಕೆಲವೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇರ್ತಾವಲ್ವಾ, ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಯಾವುದು, ಮೆಂಟಲ್ ಎಬಿಲಿಟಿ. ಇಲ್ಲ ನಾನು ಮೊದಲ ತರ ಕೇವಲ ಪರ್ಸೆಂಟೇಜು, ರೇಷಿಯೋ ಪ್ರಪೋರ್ಷನ್, ಪ್ರಾಫಿಟ್ ಅಂಡ್ ಲಾಸ್ ಇಷ್ಟ ಟಾಪಿಕ್ ಅನ್ನು ಕವರ್ ಮಾಡ್ಕೊಂಡು ಹೋಗ್ತೀನಿ, ಎಕ್ಸಾಮಿನರ್ ಬಂದಿರುತ್ತೆ. ಹಾಗೇನಿಲ್ವಾ, ಇವಾಗ ಪ್ರತಿಯೊಂದು ಟಾಪಿಕ್ ಅನ್ನು ಡಾಟಾ ಇಂಟರ್ಪ್ರಿಟೇಷನ್ ಕೇಳಬಹುದು ಮುಂದಲ್ಲಿ. ಇದು ಕೇಳಬಹುದು ಪ್ರೊಬಬಿಲಿಟಿ ಅಲ್ವಾ, ಪ್ರೊಬಬಿಲಿಟಿನೂ ಕೇಳಬಹುದು. ಪರ್ಮ್ಯುಟೇಷನ್ ಕಾಂಬಿನೇಷನ್ ಆಲ್ರೆಡಿ ಕೇಳಿದರೆ FGL ಒಂದು ಕ್ವಶನ್ಸ್ ಅನ್ನ. ಸೊ ನಂಬರ್ ಸಿಸ್ಟಮ್ ಜಾಸ್ತಿ ಫೋಕಸ್ ಮಾಡಿ. ಯಾವ ಟಾಪಿಕ್ ಅನ್ನು ಬಿಡ್ಲಿಕ್ಕೆ ಹೋಗ್ಬಿಡಿ. ಅಟ್ ಲೀಸ್ಟ್ ಒಂದು ಜನರಲ್ ಐಡಿಯಾ ಆದ್ರೂ ಇರಬೇಕು ಆ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ. ಹಾಗೆ ಅದಾದ್ಮೇಲೆ ಇನ್ ಅಡಿಷನಲ್ ಗ್ರೂಪ್ಸ್ ಅಡಿಷನಲ್ ಟಾಪಿಕ್ ಬರುತ್ತಲ್ವಾ, ಲ್ಯಾಂಡ್ ರಿಫಾರ್ಮ್ ಇರ್ಬೋದು, ಕೋಆಪರೇಟಿವ್ ಇರ್ಬೋದು, ಪಂಚಾಯತ್ ಇರ್ಬೋದು, ಅಲ್ಲೆಲ್ಲ ಈಸಿ ಕ್ವಶನ್ಸ್ ಇರುತ್ತೆ. ಓಕೆನಾ, 1 to 3 to 4 ಕ್ವಶನ್ಸ್. ಯಾವುದೇ ಕಾರಣಕ್ಕೂ ಈ ಟಾಪಿಕ್ ಅನ್ನು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ, ಅದು ಕೂಡ ಇಂಪಾರ್ಟೆಂಟ್. ಓಕೆನಾ, ಈಗ ಮತ್ತೆ ಕ್ವಶನ್ಸ್ ಪ್ಯಾಟರ್ನ್ ನೋಡಿದಾಗ ಹೇಳಿಕೆ ರೂಪದ ಪ್ರಶ್ನೆಗಳು, ಹಾಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಸರಿಯಾದ ಜೋಡಿಗಳು ಪ್ರಶ್ನೆಗಳು, ಹೇಳಿಕೆ 1 ಮತ್ತು ಹೇಳಿಕೆ 2 ರೂಪದ ಪ್ರಶ್ನೆಗಳು ಅಲ್ವಾ. ಇದು ನೋಡಿದಾಗ ಹೇಳಿಕೆ 1 ಮತ್ತು ಹೇಳಿಕೆ 2 ರೂಪದ ಪ್ರಶ್ನೆಗಳು ಕೂಡ ಇವಾಗ ಇಂಥ ಕ್ವಶನ್ಸ್ ಗಳನ್ನ ಎಸ್ಪೆಷಲಿ UPSC ಲೆವೆಲ್ ಕೇಳ್ತಿದ್ದ, ಮತ್ತೆ KS ಲೆವೆಲ್ ಅಲ್ಲಿ
ಎ ಗ್ರೇಡ್ ಜಾಬ್ ಅಲ್ಲಿ ಅಲ್ವಾ. ಇವಾಗ ಇಂತ ಕ್ವಶನ್ಸ್ ಗಳನ್ನು ಗ್ರೂಪ್ ಸಿ ಯಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ನಾವ್ ಏನ್ ತಿಳ್ಕೊಳ್ಬೇಕಾಗತ್ತೆ, ಎಕ್ಸಾಮಿನರ್ ಏನ್ ಹೇಳ್ತಿದಾನ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಸೊ ಎಕ್ಸಾಮ್ ಕ್ವಶನ್ ಪೇಪರ್ ಟಫ್ನೆಸ್ ಕೂಡ ನಾವು ಜಾಸ್ತಿ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನ್ಯೂ ಟ್ರೆಂಡ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ಎಕ್ಸಾಮ್ ಅಲ್ಲಿ. ಅದೇ ರೀಸನ್ ಗೆ ನ್ಯೂ ಟಾಪಿಕ್ ಗಳು ಇಂಟ್ರೊಡ್ಯೂಸ್ ಆಗ್ತಾ ಇದೆ, ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ಕೂಡ ಇನ್ ಡೆಪ್ತ್ ಆಗ್ತಾ ಇದೆ, ಹಾಗೆ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ಕೂಡ ಚೇಂಜಸ್ ಆಗ್ತಾ ಇದೆ. ವಿಚ್ ಮೀನ್ಸ್ ಟಫ್ನೆಸ್ ಆಫ್ ದ ಕ್ವಶನ್ ಪೇಪರ್ ಇಸ್ ಎನ್ಹಾನ್ಸ್ಡ್ ಆರ್ ಇನ್ಕ್ರೀಸ್ಡ್. ಓಕೆನಾ. ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ PYQs ನ ಜಾಸ್ತಿ ಸಾಲ್ವ್ ಮಾಡಿ. ಎಲ್ಲಾ ಎಕ್ಸಾಮ್ಸ್ ಸ್ಟೇಟ್ ಲೆವೆಲ್ ಇರ್ಬೋದು, UPSC ಲೆವೆಲ್ ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಇಂತ ಹೇಳಿಕೆ 1 ಹೇಳಿಕೆ 2 ರೂಪಾಯಿ ಪ್ರಶ್ನೆಗಳು ಕ್ವಶನ್ಸ್ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ಬಿಡತ್ತೆ ರಿಯಲ್ ಎಕ್ಸಾಮ್ಸ್ ಅಲ್ಲಿ. ಬಿಕಾಸ್ UPSC ಕ್ವಶನ್ಸ್ ಇದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ ತುಂಬಾ ಕ್ವಶನ್ಸ್ ಗಳು ಅಲ್ವಾ. ನಿಮ್ ಮೈಂಡ್ ಅಡ್ಜಸ್ಟ್ ಆಗ್ಬಿಡತ್ತೆ. ದಟ್ ಇಸ್ ದ ಮೇನ್ ರೀಸನ್. ಓಕೆನಾ. ಇದಾದ್ಮೇಲೆ ಮತ್ತೊಂದೇನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ದಾರೆ ಅಂದ್ರೆ ಸ್ಟೂಡೆಂಟ್ ಟೈಮ್. ಯಾಕೆ ಟೈಮ್ ಅಂದ್ರೆ ಲೆಂತಿ ಕ್ವಶನ್ಸ್ ಲೆಂದಿ ಇದೆ, ನನಗೆ ಟೈಮ್ ಸಾಕಾಗಿಲ್ಲ 2 hours ಅನ್ನೋದಿದೆ. ಸೊ ಅದಕ್ಕೆ ಟೇಕ್ ಎ ಮಾಕ್ ಟೆಸ್ಟ್, ಸಾಲ್ವ್ ದ PYQs ಆಸ್ ಮಚ್ ಆಸ್ ಪಾಸಿಬಲ್. ಈಗ ನಿಮ್ಗೆ ಮೊದಲಿನ ತರ 2 hours ಅಲ್ಲಿ ಜಸ್ಟ್ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದ 4 ಆಪ್ಷನ್ ಕೊಟ್ಟ ನೀವು ಕ್ವಶನ್ ಆನ್ಸರ್ ಮಾಡಿ ಬರ್ಬೋದಿತ್ತು. ಬಟ್ ಇವಾಗಲ್ಲ, ಸ್ಟೇಟ್ಮೆಂಟ್ ಬೇಸ್ ಇರುತ್ತೆ. ಆ ಸ್ಟೇಟ್ಮೆಂಟ್ ಅನ್ನ ಓದ್ಬಿಟ್ಟು ಅನಲೈಸ್ ಮಾಡ್ಬಿಟ್ಟು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬಿಟ್ಟು ಆನ್ಸರ್ ಅನ್ನ ಮಾರ್ಕ್ ಮಾಡ್ಬೇಕಾಗತ್ತೆ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಇವಾಗ ಒಬ್ಬ UPSC ಓದೋ ಕ್ಯಾಂಡಿಡೇಟ್, ಓಕೆನಾ, ಇವ್ರು ಟ್ಯಾಲೆಂಟ್ ಅಂತ ಅಲ್ಲ, ಬಟ್ ಇವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಬಿಕಾಸ್ UPSC ಅಲ್ಲಿ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಪ್ರಿಲಿಮಿನರಿ ಪೇಪರ್ MCQ ತುಂಬಾ ಲೆಂದಿ ಇರುತ್ತೆ. ಓಕೆನಾ. ಲೆಂದಿ ಇರೋದ್ರಿಂದ ಅವನು ಆಲ್ರೆಡಿ ತುಂಬಾ ಮಾಕ್ ಟೆಸ್ಟ್ ಗಳನ್ನ ಬಿಡಿಸ್ಬಿಟ್ಟು ಅವನಿಗೆ ಅದು ಅಡ್ಜಸ್ಟ್ ಆಗಿರತ್ತೆ. ಅದಕ್ಕೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು KPSC ಮಾತ್ರ ಎಕ್ಸ್ಕ್ಲೂಸಿವ್ ಓದ್ತಾ ಇದ್ದೀನಿ, ಬಟ್ ನನಗೆ UPSC ಲೆವೆಲ್ ಸ್ಟ್ಯಾಂಡರ್ಡ್ PYQs ನಾನು ಯಾವತ್ತೂ ಬಿಡಿಸಿಲ್ಲ. ಅದಕ್ಕೆ ನಂಗೆ ರಿಯಲ್ ಎಕ್ಸಾಮ್ ಅಲ್ಲಿ PYQs ಅಂದ್ರೆ ರಿಯಲ್ ಕ್ವಶನ್ ಪೇಪರ್ ಸ್ವಲ್ಪ ಸ್ಟ್ಯಾಂಡರ್ಡ್ ಬಂತು, ಸ್ವಲ್ಪ ಸ್ಟೇಟ್ಮೆಂಟ್ ಬೇಸ್ ಬಂತು. ಅವಾಗ ಏನಾಗುತ್ತೆ, ರಿಯಲ್ ಎಕ್ಸಾಮ್ ಅಲ್ಲಿ ನನಗೆ ಲ್ಯಾಕ್ ಆಫ್ ಟೈಮ್ ಇಂದ 5 to 6 ಕ್ವಶನ್ಸ್ ನಾನು ಸಾಲ್ವ್ ಮಾಡು ಬರಲ್ಲ. ಬಟ್ ಈ UPSC ಪ್ರಿಪೇರ್ ಆದವನು ಕೂಡ ಗ್ರೂಪ್ ಸಿ ಬರ್ದಿರ್ತಾನೆ, ಇವನು ಎಕ್ಸಾಮ್ ಚೆನ್ನಾಗಿ ಮಾಡ್ಬಿಡ್ತಾನೆ, ಬಟ್ ನಾನು ಇಲ್ಲಿ ಲ್ಯಾಕ್ ಆಗ್ಬಿಡ್ತೀನಿ. ಸೊ ಐ ವಿಲ್ ಬಿ ಔಟ್ ಆಫ್ ದ ಕಾಂಪಿಟೇಷನ್ ಅಲ್ವಾ. ಸೊ ದಟ್ ಇಸ್ ದ ಮೇನ್ ರೀಸನ್. ಕಾಂಪಿಟೇಟರ್ ನ ನೀವು ಬೀಟ್ ಮಾಡಬೇಕು ಅಂದ್ರೆ ಆ ಲೆವೆಲ್ಗೆ ಹೋಗ್ಲೇಬೇಕು. ಅಂದಾಗ ಮಾತ್ರ ನೀವು ಟಾಪ್ ಲಿಸ್ಟ್ ಅಲ್ಲಿ ಬರ್ಲಿಕ್ಕೆ ಮಾತ್ರ ಸಾಧ್ಯ. ಓಕೆ. ಅದಾದ್ಮೇಲೆ ಈ ನ್ಯೂ ಟ್ರೆಂಡ್ ಅಂತ ಹೇಳಿದ್ನಲ್ಲ, ಏನೇನ್ ಹೊಸದಾಗಿ ನಾವು ನಮ್ಮ ಪ್ರಿಪರೇಷನ್ ಅಲ್ಲಿ ವ್ಯಾಲ್ಯೂ ಅಡಿಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು PYQ ಮ್ಯಾಟರ್ಸ್ ಅಲ್ವಾ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ PYQs ಯಾಕೆ ಮ್ಯಾಟರ್ ಅನ್ನೋದು ಪ್ರೂವ್ ಮಾಡಿ ತೋರಿಸಿದೆ ನಿಮ್ಗೆ ಅಲ್ವಾ. ಅದೇ PYQs ಅನ್ನ ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಯಾರು ಲಾಸ್ಟ್ ವಿಡಿಯೋದನ್ನ ನೋಡಿದ್ರಲ್ವಾ ಆಲ್ರೆಡಿ PYQs ಮೇಲೆ ವರ್ಕ್ ಮಾಡ್ತಿದ್ದೀರಾ ಅನ್ಕೊಳ್ತೀನಿ. ಓಕೆ. ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ. ನಾನು ಹೇಳಿದಾಗೆ ಕೆಲವೊಂದು ನ್ಯೂ ಟಾಪಿಕ್ ಗಳು ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಮೆಂಟಲ್ ಎಬಿಲಿಟಿಯಲ್ಲಿ ಯಾವ ಟಾಪಿಕ್ ಅನ್ನು ಬಿಡಬೇಡಿ. ಪ್ರೊಬಬಿಲಿಟಿ ಇರ್ಬೋದು, ಪರ್ಮಿಟೇಷನ್ ಕಾಂಬಿನೇಷನ್ ಇರ್ಬೋದು, ಸ್ವಲ್ಪ ಜನರಲ್ ಐಡಿಯಾ ಇಟ್ಕೊಂಡು ಹೋಗಿ. ರಿಯಲ್ ಎಕ್ಸಾಮ್ ಅಲ್ಲಿ ಬಂದಾಗ ಅಟ್ ಲೀಸ್ಟ್ 1 or 2 ಕ್ವಶನ್ಸ್ ಬಂದ್ರು ಉಳಿದೋರ್ಕಿಂತ ನಿಮ್ಗೆ ಜಾಸ್ತಿ ಬೆನಿಫಿಟ್ ಆಗತ್ತೆ. ಓಕೆನಾ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಇದು ನೀವು ಜಾಸ್ತಿ ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ತುಂಬಾ ಜನ ಹ್ಯುಮ್ಯಾನಿಟಿ ಬ್ಯಾಕ್ ಗ್ರೌಂಡ್ ಇರ್ಬೋದು, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅವರೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ನಂಗೆ ಅರ್ಥನೇ ಆಗಲ್ಲ ಅಂದ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ನೀವು ಕರೆಂಟ್ ಅಫೇರ್ಸ್ ಪಾರ್ಟ್ ಇಂದ ಓದೋದು ಬೇರೆ. ಓಕೆನಾ. ಅಲ್ಲಿಂದ 1 to 2 ಕ್ವಶನ್ಸ್ ಬರ್ಬೋದು, ಬರ್ದೇನೂ ಇರ್ಬೋದು, ಬಟ್ ಇದು ಎಲ್ಲರೂ ಆನ್ಸರ್ ಮಾಡೇ ಮಾಡ್ತಾರೆ. ಬಟ್ ಜನರಲ್ ಸೈನ್ಸ್ ಅಂತ ಬಂದಾಗ ತುಂಬಾ ಡಿಫಿಕಲ್ಟ್ ಆಗತ್ತೆ, ಎಸ್ಪೆಷಲಿ ಫ್ರಮ್ ದಿ ಆರ್ಟ್ಸ್. ಅಂಡ್ ನಾವು 10th ಲಾಸ್ಟ್ ಓದಿರ್ತೀವಲ್ವಾ. ಬಟ್ ಇಲ್ಲಿ ಕೇಳೋದೇ ಅಪ್ ಟು ಬಯಾಲಜಿ ಅಂತ ಬಂದಾಗ 12th ಸ್ಟ್ಯಾಂಡರ್ಡ್ ತನಕ ಇರುತ್ತೆ. ಬಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಅಂತ ಬಂದಾಗ ಮ್ಯಾಥ್ಸ್ ಅಂದ್ರೆ 10th ಸ್ಟ್ಯಾಂಡರ್ಡ್ ತನಕ ಇರುತ್ತೆ, ಬಟ್ ಅಪ್ಲೈಡ್ ಇರುತ್ತೆ. ಓಕೆನಾ. ಯಾವುದೇ ಕಾರಣಕ್ಕೂ ಸೈನ್ಸ್ ಅಂಡ್ ಟೆಕ್ನಾಲಜಿನ ಸ್ಕಿಪ್ ಮಾಡಬೇಡಿ. ಇಟ್ ಕ್ಯಾರೀಸ್ ಅರೌಂಡ್ 15 to 18 ಮಾರ್ಕ್ಸ್ ಕ್ವಶನ್ಸ್ ಕ್ಯಾರಿ ಆಗತ್ತೆ. ಸ್ಟ್ಯಾಂಡರ್ಡ್ ಸ್ಟೇಟ್ ಲೆವೆಲ್ ಬುಕ್ ಓದಿದ್ರು ಓಕೆ, ಇಲ್ಲ NCERT ರೆಫರ್ ಮಾಡಿದ್ರು ಓಕೆ, ಇಲ್ಲ ಮಾರ್ಕೆಟ್ ಅಲ್ಲಿ ಒಳ್ಳೆ ಚೆನ್ನಾಗಿ ಬುಕ್ ಇದೆ, ಎಲ್ಲ ಕಂಪೈಲ್ ಸ್ಟೇಟ್ ಲೆವೆಲ್ NCERT ಬುಕ್ ಅನ್ನ ಒಂದೇ ಕಡೆ ಕಂಪೈಲ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಆ ಬುಕ್ ರೆಫರ್ ಮಾಡಿದ್ರು ಓಕೆ. ಬಟ್ ಯಾವುದೇ ಕಾರಣಕ್ಕೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಕಿಪ್ ಮಾಡಿದ್ರೆ
ನಿಮ್ದು ಲೀಸ್ಟ್ ಅಲ್ಲಿ ಹೆಸರು ಬರೋದು ತುಂಬಾ ಕಷ್ಟ. ಇಟ್ ಈಸ್ ಎ ಗೇಮ್ ಚೇಂಜರ್, ಮೆಂಟಲ್ ಎಬಿಲಿಟಿ ಅಂಡ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ. ಅದಾದ್ಮೇಲೆ ಎಲಿಮಿನೇಷನ್ ಟೆಕ್ನಿಕ್. ನಿಮ್ಗೆ PVQ ಡೈರೀಸ್ ಅಲ್ಲಿ ಹೇಳ್ತಾನೆ ಬಂದಿದ್ದೀನಿ ಅಲ್ವಾ. ಇವಾಗ ಮೊನ್ನೆ FDA ಕ್ವಶನ್ಸ್ ಪೇಪರ್ ಅಲ್ಲೂ ಹಾಗೆ ತುಂಬಾ ಕ್ವಶನ್ಸ್ ಗಳು, ಒಂದು 5 to 6 ಕ್ವಶನ್ಸ್ ಗಳು ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಯೂಸ್ ಮಾಡಿದ್ರೆ ನೀವು ಆನ್ಸರ್ ತಂದ್ಬಿಡ್ಬೋದು. ಸೊ ಈ ಎಲಿಮಿನೇಷನ್ ಟೆಕ್ನಿಕ್ ಕೂಡ ಎಸ್ಪೆಷಲಿ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಾ ಇರೋರು ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳಿದ್ದಲ್ಲ, ಕ್ವಶನ್ ಪೇಪರ್ ಲೆಂದಿ ಬರೋದ್ರಿಂದ ಎಕ್ಸಾಮಿನರ್ ಕೂಡ ನಿಮ್ಗೆ ಎಲಿಮಿನೇಷನ್ ಥ್ರೂ ಮಾಡಿ ಟೈಮ್ ಸೇವ್ ಮಾಡ್ಲಿಕ್ಕೋಸ್ಕರನೇ ಕ್ವಶನ್ ಫ್ರೇಮ್ ಮಾಡಿರ್ತಾನೆ. ಬಟ್ ನೀವು ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆನಾ. ಪ್ರೆಸೆನ್ಸ್ ಆಫ್ ಮೈಂಡ್ ಅಪ್ಲೈ ಮಾಡ್ಬೇಕಾಗತ್ತೆ. ಮತ್ತೆ ಎಲಿಮಿನೇಷನ್ ಟೆಕ್ನಿಕ್ ನ ಎಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಜಾಸ್ತಿ UPSC ಲೆವೆಲ್, CDS ಲೆವೆಲ್, CAPF ಲೆವೆಲ್, ಹಾಗೆ ಅದರ್ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್, ಪಂಜಾಬ್ PCS ಇರ್ಬೋದು, ಅಸ್ಸಾಂ PCS ಇರ್ಬೋದು, UP PCS ಇರ್ಬೋದು, ಬಿಹಾರ್ PCS ಇರ್ಬೋದು, ಇವಾಗ KS ಲೆವೆಲ್ ಎಕ್ಸಾಮ್ ಕ್ವಶನ್ಸ್ ಪೇಪರ್ ಇರ್ಬೋದು ನಮ್ದು, ಅದೆಲ್ಲ ಸಾಲ್ವ್ ಮಾಡಿ. ಅವಾಗ ನಿಮ್ಗೆ ಎಲಿಮಿನೇಷನ್ ಮೆಥಡ್ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಓಕೆನಾ. ಅದೇ ಹೇಳಿದ್ನಲ್ಲ. ಅದರ ಜೊತೆಗೆ ಸೈನ್ಸ್ ಅಂಡ್ ಕ್ವಶನ್ಸ್ ಗಳು ನೀವು ಬೇಕಾದ್ರೆ ನಾನು ನಿಮ್ಗೆ ಲಾಸ್ಟ್ PYQs ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ವಿಡಿಯೋದಲ್ಲಿ CDS ಕ್ವಶನ್ ಪೇಪರ್ ಅನ್ನ ಕೊಟ್ಟಿದ್ದೆ. ಇದು UPSC ಕಂಡಕ್ಟ್ ಮಾಡೋದು. ಓಕೆನಾ. ಇದರಲ್ಲಿ ಸೈನ್ಸ್ ಕ್ವಶನ್ಸ್ ಇದು ವರ್ಷಕ್ಕೆ 2 ಸಲ ನಡೆಯುತ್ತೆ. ಎವ್ರಿ ಕ್ವಶನ್ಸ್ ಪೇಪರ್ 120 ಕ್ವಶನ್ಸ್ ಅಲ್ಲಿ 20 to 25 ಕ್ವಶನ್ಸ್ ಜನರಲ್ ಸೈನ್ಸ್ ಮೇಲೆ ಕೇಳಿರ್ತಾರೆ. ಓಕೆನಾ. CDS ಅನ್ನ ಒಂದ್ಸಲ ಫಾಲೋ ಅಪ್ ಮಾಡಿ ಕ್ವಶನ್ ಪೇಪರ್ ನ, ನಿಮ್ಗೆ ತುಂಬಾ ಕ್ವಶನ್ ಸಿಗತ್ತೆ ಇಲ್ಲಿ. CDS ಕ್ವಶನ್ ಪೇಪರ್ ಕಂಪೈಲೇಷನ್ ನಾನು 2009 ಇಂದ 2024 ತನಕ ಇನ್ನೇನು ಆಗಿದೆಯಲ್ಲ, 25 ಕೂಡ ಆಗಿದೆ. ಅದನ್ನ UPSC ವೆಬ್ಸೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. 24 ಕಂಪೈಲೇಷನ್ ಮಾಡಿದೀನಿ. ಪ್ರತಿಯೊಂದು ಕ್ವಶನ್ ಪೇಪರ್ಗೂ ಹೋಗ್ಬಿಟ್ಟು ಸೈನ್ಸ್ ಕ್ವಶನ್ಸ್ ಏನೇನಿದೆ ಅನ್ನೋದನ್ನ ಒಂದ್ ಕಡೆ ಸೆಗ್ರಿಗೇಟ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಬಿಫೋರ್ ದ ಒನ್ ಡೇ 2 ಡೇ ಎಕ್ಸಾಮ್, ರಿಯಲ್ ಎಕ್ಸಾಮ್ ಗಿಂತ ಮುಂಚೆ ಇನ್ನೊಂದ್ಸಲ ಸಾಲ್ವ್ ಮಾಡಿ. ಕ್ವಶನ್ಸ್ ರಿಪೀಟ್ ಆಗೋದು ಜಾಸ್ತಿ ಇರುತ್ತೆ, ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಗಳು ಕೇಳಿರ್ತಾವೆ. ಓಕೆನಾ. CDS ಜೊತೆಗೆ CAPF ND ಅಲ್ಲೂ ಕೂಡ ಬೇಸಿಕ್ ಸೈನ್ಸ್ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರೆ. ಅದ್ರ ಜೊತೆಗೆ ಬೇರೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಆಗಿರುತ್ತಲ್ವಾ, KPSC and KE, ಅಲ್ಲಿ ಕೂಡ ತುಂಬಾ ಜನರಲ್ ಸೈನ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ ಕೂಡ ಸಾಲ್ವ್ ಮಾಡಿ. ಓಕೆನಾ. ಇಷ್ಟು ನಿಮ್ಗೆ ಅಪ್ಗ್ರೇಡ್ ಆಗಿರ್ಬೇಕಾದ ಪ್ರಿಪರೇಷನ್ ಅಲ್ಲಿ. ಸೊ ಮಾರ್ಚ್ ಇಂದ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಎಲ್ಲದೂ ಕಾಣ್ತಾ ಇದೆ. ಸೊ ಅದಕ್ಕೆ ನೀವು ಪ್ರಿಪರೇಷನ್ ನ ಕಂಟಿನ್ಯೂ ಮಾಡಿ, ಇನ್ನು ಜಾಸ್ತಿ ಸ್ಪೀಡ್ ಅಪ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.